ಹಾಯ್, ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ರೆಡ್ಡಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಗ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಏನಪ್ಪ ಅಂದರೆ, ಈಗ ಯಾಕೆ ಲೆಂತಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ, ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಏನಂದರೆ ಸ್ವಲ್ಪ ಟೈಮ್ ಇಲ್ದಿರೋ ಕಾರಣ, ಮತ್ತು ಹುಷಾರಿಲ್ಲ. ನಿಮಗೆ ಗೊತ್ತಿರೋ ಹಾಗೆ ವೆದರ್ ಎಲ್ಲ ಚೇಂಜ್ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಶಾರ್ಟ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಮೇಕಪ್ದು ಎಲ್ಲ. ಸೊ ನೋಡಿ, ಯಾರಿಗಾದ್ರೂ ನಿಮಗೆ ಯಾವುದಾದ್ರೂ ಫಂಕ್ಷನ್ಗೆ ಮೇಕಪ್ ಬೇಕಂದರೆ ಪ್ಲೀಸ್ ನನ್ನ ಬುಕ್ ಮಾಡ್ಕೊಳ್ಳಿ. ನಿಮ್ಮ ಸ್ಪೆಷಲ್ ಡೇಗೆ ನಿಮ್ಗೆ ಇಷ್ಟ ಆದಲ್ಲಿ. ಸೊ ನಿಮ್ಮ ಫ್ರೆಂಡ್ಸ್ಗಾಗಲಿ ಫ್ಯಾಮಿಲಿಗಾಗಲಿ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ನೀವೇ ನೋಡ್ತಾ ಇರ್ಬೋದು ನನ್ನ ಮಿನಿ ಲಾಗ್ಸಲ್ಲಿ ಎಲ್ಲ ಯಾವ ಥರ ಚೆನ್ನಾಗಿ ಬರ್ತದೆ ಮೇಕಪ್ಪು ಅನ್ನೋದನ್ನ. ಎಲ್ಲ ಥರ ಮೇಕಪ್ ಕೂಡ ನಾನು ಮಾಡಿಕೊಡ್ತೀನಿ. ಸೊ ಎಲ್ಲವಪ್ಪ ನಾವು ಹೋಗ್ತಿರೋದು ಇವತ್ತಿನ ಲಾಗ್ ಏನಾಗಿರುತ್ತೆ ಅಂದರೆ, ಘಾಟಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ಧೃತಿಗೆ ಗುಂಡು ಓಡಿಸ್ಬೇಕಿತ್ತು. 2 ಸತಿ ಓಡಿಸಿದ್ವಿ, ಲಾಸ್ಟ್ ಸತಿ ಓಡಿಸ್ಬಿಡೋಣ ಅಂತ ಓಡಿಸ್ತಾ ಇದ್ವಿ. ಸೊ ನಾನು ಉಪವಾಸ ಇದೆ, ನಾನು ತಿಂದಿಲ್ಲ ಟಿಫನ್ ಏನು. ಸೊ ನಮ್ಮ ಮಾವ ಮತ್ತು ಧೃತಿ ಅವರೆಲ್ಲ ತಿಂದರು. ಸೊ ತಿಂದು ಇನ್ನು ಪೆಟ್ರೋಲ್ ಹಾಕ್ಸ್ಕೊಬೇಕಂತ ಕಾಯ್ತಾ ಇದ್ವಿ. ಧೃತಿ ಆಟ ಆಡ್ತಾ ಇದ್ಲು. ನೀವು ನೋಡ್ಬೋದು ಗಣೇಶ ಎಂಟ್ರೆನ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸೊ ಇನ್ನೂ ನಮ್ಮೂರಲ್ಲಿ ಗಣೇಶ ಬಿಟ್ಟಿರಲಿಲ್ಲ. ಸೊ ಹಾಗೆ ಹೋಗ್ತಾ ಹೋಗ್ತಾ ತುಂಬ ಚೆನ್ನಾಗಿತ್ತು ಗ್ರೀನರಿ ಎಲ್ಲ. ನನಗಂತೂ ತುಂಬ ದಿನ ಆಗಿತ್ತು ಆ್ಯಕ್ಚುಲಿ ಹೋಗಿ. ನನ್ನ ಘಾಟಿಗೆ ಒಂದು 5-6 ವರ್ಷದ ಮೇಲೆ ನಾನು ಹೋಗಿತ್ತು. ಮಮ್ಮಿ ಮನೇಲಿದ್ದಾಗ ಹೋಗಿದ್ದೆ, ಮತ್ತು ನಾನು ಹೋಗಿರಲಿಲ್ಲ. ನನಗೆ ನೆನಪು ಇಲ್ಲ ಹೋಗಿರೋ ಅಂಥದ್ದು. ಸೊ ನಂಗೊಂಥರ ಖುಷಿ ಆಗ್ತಾಯಿತ್ತು. ನಾವು ಹೋದಾಗ ತುಂಬ ರಶ್ ಏನಿರಲಿಲ್ಲ. ಸೊ ಫೈನಲಿ ಈ ಥರ ಕಾಣಿಸ್ತದೆ ಧೃತಿ. ನನಗಂತೂ ತುಂಬ ಏನನ್ಸಿತ್ತು ಅಂದರೆ, ಎಲ್ಲ ಅಳ್ತಾಳೋ ಅವಳು, ಅಷ್ಟೊಂದು ಅಳ್ತಾ ಇದ್ಲು. ಸೊ ಹತ್ತಿಲ್ಲ, ಎಂಜಾಯ್ ಮಾಡ್ಕೊಂಡಿದ್ಲು. ಬೇರೆ ಮಗು ಅಳ್ತಾಯಿದೆ ನೋಡು ಅಂತ ಹೇಳ್ತಾ ಇದ್ಲು. ಸೊ ಹಾಕ್ತೀನಿ ಕ್ಲಿಪ್ಪಿಂಗು ನೋಡಿ ಅವಳು ಯಾವ ಥರ ಗುಂಡು ಓಡಿಸ್ಕೊಂಡ್ಲು ಅಂತ. ಹತ್ತಿಲ್ಲ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಇದು ಹೋಗಿ ಅಲ್ಲಿ ಕುತ್ಕೊಂಡ್ವಿ. ಪಾಪ ಏನೂ ಹತ್ತಿಲ್ಲ. ನಮ್ಗೆ ಏನಕ್ಕೆ ಭಯ ಆಗ್ತೈತೆ ಅಂದರೆ, ಲಾಸ್ಟ್ ಟೈಮು ನಾವು ನರಸಿಂಹಸ್ವಾಮಿ ಕೊಡಬೇಕಾದ್ರೆ ಮತ್ತು ತಿರುಪತಿ ಎಲ್ಲಿ ಕೊಡಬೇಕಾದ್ರೆ ತುಂಬ ಅಳ್ತಾ ಇದ್ಲು. ಬೋರ್ಡ್ ಓಡ್ಸೋಕ್ಕೆ ನಮಗೆ ಭಯ ಆಗ್ತಾಯಿತ್ತು. ಬಟ್ ಈ ಸತಿ ಅವಳು ನಿಜವಾಗ್ಲೂ ಏನೂ ಹತ್ತಿಲ್ಲ. ಆ ಮಗು ಬೇರೆ ಮಗು ಅಳ್ತಾ ಇದ್ರೆ ಪಾಪ ನೋಡ್ಕೊಂಡಿದ್ಲು, ನೋಡೋರು ಅಳ್ತಾರೆ ಅಂತ. ನಮಗಂತೂ ತುಂಬ ಖುಷಿ ಆಯಿತು. ಏನು ಹತ್ತದಿರನೇ ದೇವ್ರಿಗೆ ಹೆಂಗೋ ಮುಡಿ ಕೊಟ್ವು ಅನ್ನೋದು. ಬಟ್ ಈ ಸತಿ ಲಾಸ್ಟ್ ಇನ್ನು ಸಾಕು ಅಂತ ಅಂದ್ಕೊಂಡಿದ್ದೀವಿ ನಾವು. ಸೊ ಅವರು ಬೇಗ ಮಾಡ್ತಾಯಿದ್ರು, ಯಾಕಂದರೆ ತುಂಬ ಮಕ್ಕಳು ಬೋರ್ಡ್ ಓಡಿಸೋರು ಇರ್ತಾರಲ್ಲ. ಸೊ ಅವ್ರು ಹೇಳ್ತಾಯಿದ್ರು, ತಾತ ನಿಮ್ಮ ಮಗು ಎಷ್ಟು ಡೀಸೆಂಟಾಗಿ ಕೂತಿದ್ದಾಳೆ, ಇನ್ನೊಂದು ಮಗು ಬಂದಿತ್ತು, ನಿಮ್ಮ ಮಗುಗಿಂತ ದೊಡ್ಡವರಾದ್ರೆ ಎಷ್ಟು ಜೋರಾಗಿ ಅತ್ತು ರಂಪ ಮಾಡ್ತಾಯಿದ್ರು. ಬಟ್ ಈ ಹುಡುಗಿ ಪಾಪ ಏನು ಮಾಡ್ತಾಯಿಲ್ಲ ಅಂತ ಹೇಳಿದ್ರು. ಒಂಥರ ಖುಷಿ ಆಗುತ್ತೆ, ಬಟ್ ಅಷ್ಟೇ ಬೇಜಾರಾಗುತ್ತೆ. ಧೃತಿ ಕೂರ್ಲೆಲ್ಲ ಹೋಯ್ತಲ್ಲ ಅಂತ. ಅವಳು ಈಗ ಅವಳ ತಲೆಯಲ್ಲಿ ಮುಟ್ಕೊಳಕ್ಕೆ ಭಯ ಬೀಳ್ತಾಳೆ, ಯಾಕಂದರೆ ಕೂರ್ಲಿಲ್ಲ ಅಲ್ವಾ, ಚುಚ್ಚುತ್ತೆ ಅನ್ನೋ ಕಾರಣಕ್ಕೆ. ಸೊ ಏನಪ್ಪ ಅಂದರೆ, ಈ ವಿಡಿಯೋ ಆಲ್ರೆಡಿ ಲೇಟೇನ ಆಗಿಲ್ಲ, ಬಟ್ ನಾನು ಮಿನಿ ವಿಡಿಯೋ ಹಾಕ್ತಾಯಿದ್ದೀನಿ. ಬಟ್ ಅದು ತುಂಬ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ಈ ವಿಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಮೇಕಪ್ ಬಗ್ಗೆನೂ ಇನ್ನು ಮುಂದೆ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೆಲ್ಫ್ ಮೇಕಪ್ ಯಾವ ಥರ ಮಾಡ್ಕೊಳೋದು, ಮತ್ತು ನಿಮಗೆ ಯಾರಿಗಾದ್ರೂ ನಾನು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಾಯಿದ್ದೀನಿ, ನಾನು ಎಲ್ಲಿ ಕಲಿತೆ ಅನ್ನೋದೇನಾದರೂ ನಿಮಗೆ ಬೇಕು ಇನ್ಫಾರ್ಮೇಷನ್ ಅಂದರೆ ನನಗೆ DM ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಎಷ್ಟೆಲ್ಲ ಖರ್ಚಾಯಿತು ಅನ್ನೋದು ಕೂಡ ನಿಮ್ಗೆ ಯಾರಿಗಾದ್ರೂ ಡೌಟ್ ಇದ್ದರೆ, ಸೊ ಹೊಸಬ್ರು ಇರ್ತೀರಲ್ವ, ಸೊ ಅವರು ಎಷ್ಟಾಗ್ಬೋದು ಅಂದಾಜು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಸೊ ನಿಮ್ಗೆ ಯಾವುದೇ ಥರ ಕ್ವಶನ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡ್ಬೋದು. ಇಲ್ಲ ಯಾರಿಗಾದ್ರೂ ಮೇಕಪ್ ಎಂಕ್ವೈರಿ ಆ ಥರ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಸೊ ನನಗೆ ಕಾಲ್ ಕೂಡ ಮಾಡ್ಬೋದು, ವಾಟ್ಸಪ್ಪಲ್ಲಿ ಮೆಸೇಜ್ ಕೂಡ ಮಾಡ್ಬೋದು. ಸೊ ಎಲ್ಲ ಇನ್ನು ಫೈನಲಿ ಮುಗೀತು. ಅವರಪ್ಪ ಅಂತೂ ಕ್ಯೂರಿಯಸ್ ಆಗಿ ನೋಡ್ತಾಯಿದ್ರು, ನನ್ನ ಮಗಳು ಅಳ್ದಿರ ಇದ್ದಾಳಲ್ಲ ಅಂತ. ಸೊ ಆ್ಯಕ್ಚುಲಿ ಇವತ್ತು ಕೂಡ ನಂಗೆ ಹುಷಾರಿಲ್ಲ. ಏನಕ್ಕೆ ಈ ಥರ ಆಗ್ತಾಯಿದೆ ಅಂದರೆ, ವೆದರ್ ಚೇಂಜಸ್ಗೆ ಮತ್ತು ಲೋ BP ಸ್ವಲ್ಪ ಇದೆ ನನಗೆ. ಸೊ ಅದಕ್ಕೋಸ್ಕರ ಹಂಗೆ ಆಗ್ತಾಯಿದೆ. ಸೊ ಪರವಾಗಿಲ್ಲ, ಈಗ ಒಂದು ಸ್ವಲ್ಪ ಕಂಟ್ರೋಲ್ ಆಗಿ ಇದೆ. ಸೊ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಏನಾಯಿತು ಅಂದರೆ, ಇಲ್ಲಿ ನೀವು ಹೋಗ್ಬೇಕಾದ್ರೆ ಪೂಜೆ ಸಾಮಾನು ಎಲ್ಲ ತೊಗೊಂಡು ಹೋಗಿ, ಮನೆಯಿಂದ ತೊಗೊಂಡೋಗ್ತೀನಿ ಅಂದರೂ ಪರವಾಗಿಲ್ಲ, ಅಲ್ಲೇ ತೊಗೊತೀನಿ ಅಂದರೂ ಪರವಾಗಿಲ್ಲ, ಸ್ವಲ್ಪ ಹುಷಾರಾಗಿರಿ. ಯಾಕಂದರೆ ತುಂಬ ಜನ ಮೋಸ ಮಾಡೋರು ಇರ್ತಾರೆ. ಸೊ ಅವ್ರ ಜೀವನಕ್ಕೋಸ್ಕರ ಬೇರೆಯವ್ರಿಗೆ ಮೋಸ ಮಾಡೋರು ಇರ್ತಾರೆ. ಸೊ ಹುಷಾರಾಗಿ ಹ್ಯಾಂಡಲ್ ಮಾಡಿ, ಮತ್ತು ಮಕ್ಕಳನ್ನ ತುಂಬ ಸೇಫಾಗಿ ಇಟ್ಕೊಳ್ಳಿ. ಯಾಕಂದರೆ ಮಕ್ಕಳು ಕಳ್ಳರು ತುಂಬ ಆಗಿದ್ದಾರೆ ಈ ನಡುವೆ. ಎಲ್ಲಿ ನೋಡಿದ್ರು ಕಳ್ತನ ಆಗುತ್ತೆ, ಮತ್ತು ಹೆಣ್ಮಕ್ಳು ಒಡವೆ ಅಂತ ಹಾಕ್ಕೊಂಡೇ ಇರ್ತೀವಿ. ಸೊ ದಯವಿಟ್ಟು ಹುಷಾರಾಗಿರಿ.
ಸೀರೆಲ್ಲ ಹಾಕ್ಕೊಂಡಾಗ ನೀಟಿಗೆ ಪಿನ್ ಹಾಕ್ಕೊಳ್ಳಿ, ಒಡವೆಗಳಿಗೆಲ್ಲ ನೀಟಿಗೆ ಕವರ್ ಮಾಡ್ಕೊಂಡು ಹೋಗಿ. ಡ್ರೆಸ್ ಆಗಲಿ ಯಾವುದೇ ಥರ ಆಗಲಿ, ಯಾಕಂದರೆ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತೀವಿ ಅಂದರೆ ಸೇಫಾಗಿ ಇರಬೇಕಲ್ವ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾಯಿದ್ದೀನಿ. ಸೊ ಅದೆಲ್ಲ ಮುಗಿಸ್ಕೊಂಡು ಬೋರ್ಡೆಲ್ಲ ಹೊಡ್ಸ್ಕೊಂಡು ಇಲ್ಲಿಗೆ ಬಂದ್ವಿ. ಇಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಘಾಟಿ, ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ. ಸೊ ಅಪ್ಪ ಮಗಳು ಹೋಗಿ ರೌಂಡ್ ಹಾಕ್ಕೊಂಬರಕ್ಕೆ ಹೋಗ್ತಾಯಿದ್ರು. ನಾನು ಆಲ್ರೆಡಿ ಹಾಕಿದೆ, ಬಟ್ ನನ್ನ ವಿಡಿಯೋ ಆಗಿಲ್ಲ. ಸೊ ಅವ್ರದ್ದು ಮಾತ್ರ ನಾನು ತೆಗಿತೈತೆ. ಸೊ ಧೃತಿ ಕೂರ್ಲಿದ್ದಾಗೆ ಒಂಥರ ಇದ್ಲು, ಬೋರ್ಡ್ಸ್ ಮೇಲೇ ಒಂಥರ ಇದ್ದಾಳೆ. ಸೊ ಅವಳ ಔಟ್ಫಿಟ್ಗಂತೂ ಸೇಮ್ ಬಾಯ್ ಬೇಬಿನೇ. ಎಷ್ಟೊಂದು ಜನ ಕೇಳಿದ್ದಾರೆ ಬಾಯ್ ಅಂತ. ಸೊ ಆಗಿದ್ದಾಳೆ, ಚೆನ್ನಾಗಿತ್ತು ಅವಳಿಗೆ. ಅಂದರೆ ಏನಂದರೆ ನಾನು ಖುಷಿಯಾಗಿದ್ದು, ಅವಳು ಹತ್ತಿಲ್ಲಲ್ವಾ, ಅದೇ ಖುಷಿಯಾಯಿತು. ಮತ್ತು ಸ್ವಲ್ಪ ಫೋಟೋಸು ವೀಡಿಯೋಸು ಎಲ್ಲ ಮಾಡ್ತಾಯಿದ್ದೀನಿ ನೋಡಿ. ಅವರಪ್ಪನೇ ಕ್ಯಾಮ್ರಾಮನ್ ಮಗಳಿಗೆ. ಅವಳು ಕೋತಿದೆ ಅಲ್ಲಿ ಅಂತ ಹೇಳ್ತಾ ಇದ್ಲು. ಸೊ ಹಾಗೆ ಕ್ಲಿಕ್ ಮಾಡ್ತಾ ಹೋಗ್ತಾಯಿದ್ರು. ಅವಾಗೆಲ್ವಾ ಚೆನ್ನಾಗಿರೋದು. ಮಕ್ಕಳಿಗೆ ಪೋಸ್ ಕೊಡಿ ಅಂದರೆ ಕೊಡೋಲ್ಲ, ನ್ಯಾಚುರಲಾಗಿ ಕ್ಲಿಕ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಫೋಟೋಸು. ಸೊ ಹಾಗೆ ಮಿನಿ ಲಾಗ್ಸ್ ಕೂಡ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಮಿನಿ ಲಾಗ್ಸ್ ಕೂಡ ನೋಡಿ. ಹಾಗೆ ನಿಮಗೂ ಯೂಸ್ಫುಲ್ ಆಗೋ ಇನ್ಫಾರ್ಮೇಷನ್ಸ್ ಕೂಡ ಕೊಡ್ತೀನಿ. ಸೊ ಯಾರಿಗಾದ್ರೂ ಮೇಕಪ್ ಆಗಲಿ, ಸ್ಯಾರಿ ಡ್ರಾಪಿಂಗ್, ಹೇರ್ ಸ್ಟೈಲ್ ಯಾವುದೇ ಫಂಕ್ಷನ್ ಇದ್ದರೂ ನನಗೆ ಕಾಲ್ ಮಾಡ್ಬೋದು. ನನ್ನ ಸರ್ವಿಸು ಬೆಂಗಳೂರಲ್ಲಿ ಎಲ್ಲ ಕಡೆನೂ ಇರುತ್ತೆ, ಮತ್ತು ಆಂಧ್ರದಲ್ಲೂ ಇರುತ್ತೆ. ಆಂಧ್ರ ಪ್ರದೇಶ್ ಅಂದರೆ ಹಿಂದೂಪುರ್, ಪೆನಗೊಂಡ ಆ ಥರದಲ್ಲೆಲ್ಲ ಮಾಡಿಕೊಡ್ತೀನಿ. ಸೊ ನನ್ನ ವರ್ಕ್ ನೋಡಿ ಮತ್ತು ನೀವು ಡಿಸೈಡ್ ಮಾಡಿ. ಬೇಕಾದರೆ ಡೆಮೋ ಲುಕ್ ಕೊಡ್ತೀವಿ. ಡೆಮೋ ಲುಕ್ಕಾಗೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ, ಯಾಕಂದರೆ ನಾವೆಲ್ಲ ಪ್ರಾಡಕ್ಟು ಹಾಕ್ತೀವಲ್ವಾ. ಸೊ ಅದಕ್ಕೋಸ್ಕರ ಸೇಮ್ ಮದುವೆಗೆ ಯಾವ ಥರ ಹಾಕ್ತೀವೋ ಅದೇ ಥರ, ಬಟ್ ಹೇರ್ ಸ್ಟೈಲ್ ಮಾಡಲ್ಲ ಅಷ್ಟೇ. ಅದು ಬಿಟ್ಟರೆ ಪ್ರಾಡಕ್ಟ್ ಎಲ್ಲ ಥರನೂ ಹಾಕ್ತೀವಿ. ಸೊ ಅವೆಲ್ಲ ಮುಗಿಸ್ಕೊಂಡು ಬಂದ್ವಿ. ಮತ್ತು ಟಾಯ್ ಶಾಪಿಗೆ ಬಂದ್ವಿ. ಇವಳು ನೋಡಿ ಒಂದಲ್ದಿರ ಒಂದು ಎಲ್ಲ ಟಾಯ್ಸು ಬೇಕು ಅಂತ ಒಂದಷ್ಟು ತುಂಬಿಸ್ಕೊಂಡಿದ್ಲು. ಸೊ ಸರಿ ಅಂದ್ಬಿಟ್ಟು ಎಲ್ಲ ತೊಗೊಂಡ್ವಿ. ನೀವು ನೋಡ್ಬೋದು ಹೆಂಗೆ ಬಿಸಿಲು ಹೊಡಿತಾ ಇದೆ ಅಂದರೆ ಸಿಕ್ಕಾಬಟ್ಟೆ ಸುಡ್ತಾಯಿತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ಈ ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಸೊ ಅದು ಮುಗಿಸ್ಕೊಂಡು ನಾನು ಊಟ ಮಾಡಿರಲಿಲ್ಲ, ಉಪವಾಸ ಇದ್ನಲ್ಲ. ಸೊ ಅದನ್ನು ತಿಂದು, ಮತ್ತು ನಮ್ಮೂರಲ್ಲಿ ಗಣೇಶ ಬಿಡ್ತಾಯಿದ್ರು. ಒಂದೊಂದೂರಲ್ಲಿ ಒಂದೊಂದು ಥರ, ಯಾವಾಗ ಅವ್ರಿಗೆ ಇಷ್ಟ ಆದರೆ ಅವಾಗ ಬಿಡ್ತಾರೆ. ಸೊ ನಮ್ಮೂರಲ್ಲಿ ಅವತ್ತು ಬಿಡ್ತಾಯಿದ್ರು. ಸೊ ಸರಿ ಅಂದ್ಬಿಟ್ಟು ನಾವು ಕೂಡ ಗರ್ಲ್ಸ್ ಇದು ಫಸ್ಟ್ ಟೈಮ್ ನಮ್ಮೂರಲ್ಲಿ ಡ್ಯಾನ್ಸ್ ಆಡಿರೋ ಅಂಥದ್ದು. ಸೊ ನಾನು ಆಡ್ತಾಯಿದ್ದೆ. ನನಗಂತೂ ತುಂಬ ಖುಷಿ ಆಯಿತು. ನೀವು ನೋಡ್ಬೋದು ಧೃತಿ ಅವರಪ್ಪ ಎತ್ಕೊಂಡಿದ್ರು ಧೃತಿನ. ಗುಂಡು ಕಾಣಿಸ್ತಾ ಇದೆ ಅಲ್ವಾ. ಸೊ ಏನಂದರೆ ಏಜ್ ಗ್ಯಾಪ್ ಇದೆ, ಇಲ್ಲ ಏನು ಹೇಳ್ತಾರೆ, ನಮ್ಮ ಏಜ್ ಅವರೇ ಬೇಕು ಅನ್ನೋಕ್ಕಿಂತ ಅಂಡರ್ಸ್ಟ್ಯಾಂಡಿಂಗ್ ಮೇನು. ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಎಂಥವ್ರ ಜೊತೆ ಬೇಕಾದ್ರೂ ನಾವು ಬದುಕ್ಬೋದು. ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ ನಾವು ಬದುಕೋಕ್ಕಾಗಲ್ಲ. ಸೊ ನನ್ನ ಏನು ಪುಣ್ಯ ಮಾಡಿದ್ನೋ ಏನೋ ಗೊತ್ತಿಲ್ಲ, ದೇವ್ರು ನನಗೆ ಒಳ್ಳೆ ಹಸ್ಬೆಂಡೇ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಯಾರ ದೃಷ್ಟಿನೂ ಬೀಳ್ದಿರ ಇದ್ದರೆ ಸಾಕು. ಮತ್ತು ಇದು ಗರ್ಲ್ಸ್ ಎಲ್ಲ ಸೇರಿ ಆಡಿ, ಬಾಯ್ಸ್ ಎಲ್ಲ, ಅದು DJ ಫಸ್ಟ್ ಟೈಮ್ ಈ ಕಡೆ ಕರೆಸಿರೋದು. ನಾವಿರೋದು ಹಳ್ಳಿ ಸೈಡ್ ಅಲ್ವಾ, ಇದು ಫಸ್ಟ್ ಟೈಮ್ DJ. ಮಾಮೂಲಿ ಯಾವಾಗೂ ತಪ್ಪಟೆ ಆ ಥರ ತರಿಸ್ತಾಯಿದ್ರು. ಸೊ ಈ ಸತಿ DJ. ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿರೋದಿಲ್ಲಿ. ಆಮೇಲೆ ಫುಲ್ ಬಾಡಿ ಪೇನ್, ಕೈ ಕಾಲು ನೋವು, ಯಪ್ಪ. ಅದ್ರಲ್ಲಿ ಏನಂದರೆ ನಾನು ಯಾವ ಥರ ಸ್ಟೆಪ್ ಆಗ್ತಾಯಿದ್ದೀನೋ ಅವ್ರಿಗೂ ಎಲ್ಲರಿಗೂ ಈಸಿ ಆಗ್ತಾಯಿತ್ತು. ಸೊ ಸ್ಟೆಪ್ ಆಗ್ತಾಯಿದ್ರು, ಎಲ್ಲರೂ ಹೇಳ್ತಾಯಿದ್ರು ರೌಂಡ್ ಮಾಡಿಕೊಂಡು ಹಾಕಿ ಅಂತ. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಗಣೇಶ ಬಿಡುವಾಗ ಡ್ಯಾನ್ಸ್ ಆಡೋದಕ್ಕೆ. ನಂಗೆ ತುಂಬ ಇಷ್ಟ ಹೇಳ್ಬೇಕಂದ್ರೆ ಡ್ಯಾನ್ಸು. ಸೊ ಸಾಂಗ್ ಯಾಕೆ ಮ್ಯೂಟ್ ಮಾಡಿ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತು ಕಾಪಿ ರೈಟ್ಸ್ ಬರುತ್ತಂತ. ಸೊ ಅದಕ್ಕೋಸ್ಕರ ಮೇ ಬಿ ಸ್ಟೆಪ್ಪಿಂದ ನೀವು ಐಡೆಂಟಿಫೈ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಎಲ್ಲ ಡ್ಯಾನ್ಸ್ ಮುಗಿಸ್ಕೊಂಡು ಮನೆಗೆ ಬರೋಕ್ಕೆ 8 ಆಯಿತು. ಆಮೇಲೆ ಧೃತಿ ಕೂಡ ಊಟ ಮಾಡಿಸಿ, ನಾನು ಊಟ ಮಾಡಿ ಮಲಗಿಬಿಟ್ಟೆ. ನನ್ನ ಕೈಯಲ್ಲಿ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಇದಾಗಿತ್ತು ನನ್ನ ಲಾಗ್. ಸೊ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಥ್ಯಾಂಕ್ ಯು ಸೋ ಮಚ್, ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ಮಿನಿ ಲಾಗ್ಸ್ ಕೂಡ ಅಪ್ಲೋಡ್ ಮಾಡ್ತೇನೆ, ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ. ಯಾರಿಗಾದ್ರೂ ಸ್ಯಾರಿ ಡ್ರಾಪಿಂಗ್, ಹೇರ್ ಸ್ಟೈಲ್, ಮೇಕಪ್ ಬೇಕಂದರೆ ಪ್ಲೀಸ್ ನನಗೆ ಕಾಂಟ್ಯಾಕ್ಟ್ ಮಾಡಿ, ಕೆಳಗಡೆ ಕೊಟ್ಟಿರ್ತೀನಿ ನಂಬರ್. ಸೊ ಯಾವುದೇ ರೀತಿ ಫಂಕ್ಷನ್ಗಾದರೂ ಅಷ್ಟೇ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ಬೋದು, ಇಲ್ಲಾಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು, ಅದು ಸೇಮ್ ನಂಬರ್. ಸೊ ಯಾರಿಗೆಲ್ಲ ಗಣೇಶ ಮುಂದೆ ಡ್ಯಾನ್ಸ್ ಆಡೋಕ್ಕೆ ಇಷ್ಟ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಇರುತ್ತೆ, ಯಾರಿಗಿಷ್ಟ ಇರಲ್ಲ ಹೇಳಿ.
ಸೊ ಅದೊಂಥರ ಖುಷಿ, ಅದೊಂಥರ ಬೇರೆ ಲೆವೆಲ್ ತೊಗೊಂಡೋಗುತ್ತೆ ಅಂತ ನನ್ನ ಅಭಿಪ್ರಾಯ. ನನಗಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನನ್ನ ಹಸ್ಬೆಂಡ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.